ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡುಗ ಚಾನಲ್. ಇವತ್ತು ನಾನು ನಿಮ್ಗೆ ಏನು ಇನ್ಫಾರ್ಮೇಟಿವ್ ವಿಡಿಯೋ ತಂದಿದ್ದೀನಿ ಅಂದರೆ, ವಾಹನ ಸವಾರರೇ ಎಚ್ಚರ, ನಿಮಗೆ ಬೀಳ್ಬೋದು ದಂಡ. ಯಾಕೆ ಅಂತ ಹೇಳ್ತೀನಿ. ಏನು ಕಾರಣ, ಯಾಕೆ, ಎಷ್ಟು ದಂಡ ಬೀಳ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮಗೆ ಅನಿಸಿಕೆ ಏನಿದ್ರು ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಅದಕ್ಕೆಲ್ಲ ಮಾಹಿತಿ ನಾನು ಒದಗಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ಏನಂತ ಹೇಳಂದರೆ, ವಾಹನ ಸವಾರರಿಗೆ ಒಂದು 130 ಕಿಲೋಮೀಟರ್ಗಿಂತ ಹೆಚ್ಚು ಸ್ಪೀಡಿನಲ್ಲಿ ವಾಹನವನ್ನು ಚಲಾಯಿಸಿದರೆ ನಿಮಗೆ ಒಂದು ಭಾರಿ ಮೊತ್ತದ ದಂಡ ಬೀಳ್ಬೋದು. ಹಾಗೆ ಆಗಸ್ಟ್ 1ನೇ ತಾರೀಕಿಂದ ನಿಮಗೆ FIR ಕೂಡ ದಾಖಲಾಗುತ್ತೆ ಫ್ರೆಂಡ್ಸ್. ಯಾಕಂತೇಳಂದರೆ, ಈಗ ಇತ್ತೀಚಿನ ದಿನಗಳಲ್ಲಿ ಬಹಳ ಅಪಘಾತ ನಡೀತಿದ್ದಾವೆ. ಅದರಲ್ಲೂ ಸಹ ಮಾರಣಾಂತಿಕ ಅಪಘಾತಗಳು ನಡೀತಿದ್ದಾವೆ. ಅದರಲ್ಲಿ 90% ಇದೇ ಆಗಿದೆ ಫ್ರೆಂಡ್ಸ್. ಏಕೆಂದರೆ 130 ಕಿಲೋಮೀಟರ್ ಪರ್ ಅವರ್ನಲ್ಲಿ ಹೊಡಿತಿರೋದ್ರಿಂದ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ವೆಹಿಕಲ್ಸ್, ಅದರಿಂದ ಹೋಗಿ ಅಪಘಾತ ಆಗಿದ್ದರಿಂದ ಮಾರಣಾಂತಿಕ ಆಗ್ತಾಯಿದೆ, ಮರಣ ಹೊಂದಿದ್ದಾರೆ. ಅದಕ್ಕೋಸ್ಕರವಾಗಿ ಈಗ ಇದನ್ನು ಸೂಕ್ತ ಕ್ರಮ ತಗೊಂತಿದ್ದಾರೆ ಫ್ರೆಂಡ್ಸ್. ಇದನ್ನು ಸಂಚಾರ ಮತ್ತು ರಸ್ತೆ ಸಂರಕ್ಷಿತ ಹೆಚ್ಚುವರಿ ಪೊಲೀಸ್ ವಿಭಾಗದ ಅಲೋಕ್ ಕುಮಾರ್ ಅವರು ಅನೌನ್ಸ್ ಮಾಡಿದ್ದಾರೆ ಫ್ರೆಂಡ್ಸ್. ಇನ್ನೇನು ಆಗಸ್ಟ್ 1ನೇ ತಾರೀಕಿಂದ ಈ ರೂಲ್ಸ್ ಜಾರಿ ಬರುತ್ತೆ. ಈಗ ಬೆಂಗಳೂರು ಮತ್ತು ಮೈಸೂರು ಎಕ್ಸ್ಪ್ರೆಸ್ ಹೈವೇ ರೋಡ್ನಲ್ಲಿ ಈಗಾಗಲೇ 150ಕ್ಕೂ ಹೆಚ್ಚು ವೆಹಿಕಲ್ಸ್ನ ತಡೆ ಹಿಡಿದಿದ್ದಾರೆ ಫ್ರೆಂಡ್ಸ್. ಆದರೆ ಅವರಿಗೆ FIR ಹಾಕಿಲ್ಲ, ಬರೀ ದಂಡವನ್ನು ಹಾಕಿದ್ದಾರೆ. ದಂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿದೆ. ಈಗ ಆಗಸ್ಟ್ 1ನೇ ತಾರೀಕಿಂದ FIR ಕೂಡ ದಾಖಲಾಗುತ್ತೆ, ಹಾಗೆ ದಂಡನೂ ಸಹ ವಿಧಿಸ್ತೀವಿ ಅಂತಲೂ ಸಹ ಹೇಳಿದ್ದಾರೆ ಫ್ರೆಂಡ್ಸ್. ಇದು ಒಂದು ಮಾಹಿತಿ ಆಗಿರ್ಬೋದು. ಇನ್ನು ನೀವು ಹೇಳ್ಬೋದು, ಯಾವ ರೀತಿ ನಮ್ಮನ್ನು ಕಂಡುಹಿಡಿತಾರೆ. ಈಗ ಎಲ್ಲ ಹೈವೇಲ್ಲೂ ಕ್ಯಾಮ್ರಾ ಇಲ್ಲ, ಯಾಕೆಂದರೆ ಸ್ವಲ್ಪ ಹೈವೇಲಿ ಕ್ಯಾಮ್ರಾ ಇದೆ, ಇನ್ನು ಪ್ರಗತಿಯಲ್ಲಿವೆ. ಅದನ್ನು ಯಾವ ರೀತಿ ಮಾಡ್ತಾರೆ ಅಂದರೆ, ಅದನ್ನು ಈಗ ಕಂಪ್ಲೀಟ್ ಮಾಡ್ತೀವಿ, ಅದನ್ನು ಸಹ ಸೂಕ್ತ ಕ್ರಮ ತಗೊತೀವಿ, ಬೇಗ ಕಂಪ್ಲೀಟ್ ಮಾಡಿ. ಈಗ ಏನು ಮಾಡ್ತಾರೆ ಅಂದರೆ, 2 ಕ್ಯಾಮ್ರಾ ಇರುತ್ತಲ್ಲ, ನಿಮ್ಮದು ಸ್ಪೀಡನ್ನು ಯಾವ ರೀತಿ ಚೆಕ್ ಮಾಡ್ತಾರೆ ಅಂದರೆ ಫ್ರೆಂಡ್ಸ್, ಸ್ಪಾಟ್ ಮತ್ತು ಸೆಕ್ಷನಲ್ ಸ್ಪೀಡ್ ಅಂತ ದಾಖಲೆ ಮಾಡ್ತಾರೆ. ಏನಂತ ಹೇಳಿದ್ರೆ, ಸ್ಪಾಟ್ ಮತ್ತು ಸೆಕ್ಷನಲ್ ಸ್ಪೀಡ್ ಅಂತೇಳಿದ್ರೆ 2 ಕ್ಯಾಮ್ರಾ ಇರ್ತಾರೆ ಫ್ರೆಂಡ್ಸ್. ಈಗ ಮೊದಲನೇ ಕ್ಯಾಮ್ರಾ, ಇದು ಸೆಕೆಂಡ್ ಕ್ಯಾಮ್ರಾ. ಈ ಕ್ಯಾಮ್ರಾದ ಮಧ್ಯೆ ನೀವು ಎಷ್ಟು ನಿಮಿಷದಲ್ಲಿ ಹೋಯ್ದಿರ ಅಂತೇಳಿ ತೊಗೊಂಡು ಅವರೇಜ್ ಚೆಕ್ ಮಾಡ್ತಾರೆ. ಅದ್ರಲ್ಲಿ ಅವರೇಜ್ ಎಷ್ಟು ಬಂದಿರುತ್ತೆ ಅಷ್ಟು ನಿಮಿಷದೊಳಗೆ ನಿಮಗೆ ಆಗುತ್ತೆ ಫ್ರೆಂಡ್ಸ್. ಅಂದರೆ ಎಷ್ಟು ಸ್ಪೀಡ್ ಹೋಗಿದ್ದೀರಾ ಅಂತ ಗೊತ್ತಾಗುತ್ತಲ್ಲ, ಅಷ್ಟು ಸ್ಪೀಡು ನೀವು ಹೋಗಿದ್ದೀರಾ ಅಂತೇಳಿ ನಿಮಗೆ ದಂಡವನ್ನು ವಿಧಿಸುವಂಥ ಕ್ರಮವನ್ನು ತಗೊತಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಏನಾದರೂ ಎಮರ್ಜೆನ್ಸಿ ಅತಿಯಾದ ಅವಶ್ಯಕತೆ ಇದ್ದರೆ ನೀವು ಅಷ್ಟೊಂದು ಸ್ಪೀಡಾಗಿ ಹೋಗ್ಬೋದು. ಏನೂ ಅವಶ್ಯಕತೆ ಇರಲ್ಲ, ಆದರೂ ನೀವು ಅಷ್ಟೊಂದು ಸ್ಪೀಡಲ್ಲಿ ಹೋಗಿ ನೀವು ಒಂದು ಅತ್ಯುತ್ತಮವಾದ ರೇಸ್ಗೆ ಏನು ಭಾಗವಹಿಸಿರಲ್ಲ, 80-70ರಲ್ಲಿ ಹೋಗಿ ಫ್ರೆಂಡ್ಸ್. ಅದು ನಮ್ಮ ಜೀವನಕ್ಕೂ ಸಹ ಒಂದು ಉತ್ತಮ ಆಯ್ಕೆಯಾಗಿರುತ್ತೆ. ನಮ್ಮನ್ನು ನಂಬಿಕೊಂಡಿರೋ ಜನಕ್ಕೂ ಸಹ ಒಂದು ಮಾರ್ಗದರ್ಶನ ಆಗುತ್ತೆ ಫ್ರೆಂಡ್ಸ್. ಯಾಕೆ ಅಂತೇಳಂದರೆ, ನಮ್ಮನ್ನು ನೋಡಿ ಇನ್ನೊಬ್ಬರು ಸಹ ಕಲಿತಾರೆ ನಿಧಾನವಾಗಿ ಹೋಗ್ಬೇಕು ಅಂತ. ನಾವು ಜೋರಾಗಿ ಹೋದರೆ 140 km/h ಹೋದರೆ, ಇನ್ನೊಬ್ಬ ಇದ್ದನು ಹಿಂದ್ಗಡೆಯಿಂದ ನಿಮ್ಮನ್ನು ಓವರ್ಟೇಕ್ ಮಾಡಬೇಕು ಅಂತ 150 km/h ಹೋಗ್ತಾರೆ. ಅದಕ್ಕೋಸ್ಕರ ನೀವು ಒಬ್ಬರು ಮಾರ್ಗದರ್ಶಕರಾಗಬೇಕು. ಅದಕ್ಕೋಸ್ಕರ ದಂಡ ವಿಧಿಸ್ತಾರೆ ಅಥವಾ FIR ದಾಖಲಾಗುತ್ತೆ ಅಂತೇಳಿ ಪೊಲೀಸ್ ಮುಂದೆ ನಿಧಾನವಾಗಿ ಹೋಗೋದು, ಇನ್ನು ಮುಂದೆ ಜೋರಾಗಿ ಹೋಗೋದು, ಆ ರೀತಿ ಮಾಡೋಕ್ಕೋಗಬೇಡಿ ಫ್ರೆಂಡ್ಸ್. ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದ ಕಡಿಮೆ ವೇಗದಲ್ಲಿ ನೀವು ಚಲಾಯಿಸಿ ನಿಮ್ಮ ಜೀವನವನ್ನು ರಕ್ಷಿಸಿಕೊಳ್ಳಿ ಫ್ರೆಂಡ್ಸ್. ಇದಿಷ್ಟಾಗಿತ್ತು ನಿಮ್ಮ ಇನ್ಫಾರ್ಮೇಟಿವ್ ವಿಡಿಯೋ. ಇದಕ್ಕೋಸ್ಕರ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.